ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಇವತ್ತೇನು ರೆಸಿಪಿ ಗೊತ್ತಾ? ಸಿಂಪಲಾಗಿ ಮುಸ್ಲಿಮ್ ಸ್ಟೈಲ್ ಕುಷ್ಕ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ 3 to 4 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಗೀ, ತುಪ್ಪ, 2 ಪಲಾವ್ ಎಲೆ, ಸ್ವಲ್ಪ ಕಲ್ಲುವ, 1 ಚಕ್ಕೆ, 1 ಲವಂಗ. ಜಾಸ್ತಿ ನಾವು ಸ್ಪೈಸಸ್ ಯೂಸ್ ಮಾಡಲ್ಲ, ನಿಮ್ಮ ಫ್ಲೇವರ್ ಬೇಕಾದರೆ ನೀವು ಹಾಕ್ಕೋಬೋದು. ಇದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ 2 ಬಿಗ್ ಆನಿಯನ್ಸ್ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಕಸ್ತೂರಿ ಮೆಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಬಿಕಾಸ್ ಇದು ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೇ ಕಸ್ತೂರಿ ಮೆಥಿ ಆ್ಯಡ್ ಮಾಡಬೇಕು, ಅದರದ್ದು ಫ್ಲೇವರ್ ಸ್ಮೆಲ್ ಸಖತ್ತಾಗಿರುತ್ತೆ. ಅದಕ್ಕೆ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ, ಬಿರಿಯಾನಿಗಾಗಲಿ ಕುಷ್ಕಾಗಾಗಲಿ ಯಾವಾಗಲೂ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಸೂಪರಾಗಿರೋದು. ಇದಕ್ಕೆ 1 ಟೇಬಲ್ ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್. ನಾನು ಈ ಸರಿ ಫಸ್ಟೇ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಿದ್ದೀನಿ, ಯಾಕಂದರೆ ಕಲರ್ ಸೂಪರಾಗಿರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 2 to 3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪುದೀನ ಆ್ಯಡ್ ಮಾಡೋಣ. ನಾನು ಲಾಸ್ಟಲ್ಲೂ ಪುದೀನ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಫ್ಲೇವರ್ಗಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಚಿಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಅಡಿ ಇಟ್ಬಿಡುತ್ತೆ. ಅದಕ್ಕೆ ಯಾವಾಗಲೇ ಆಗಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಇದಕ್ಕೆ 2 ಟೊಮೆಟೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಆ್ಯಡ್ ಮಾಡೋಣ. ಸ್ಲೈಸಾಗೆ ಯಾಕಂದರೆ ಚೆನ್ನಾಗಿದು ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ 1 ಕೈ ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಿ. ಯಾವಾಗಲಾಗಲಿ ಕುಷ್ಕಾಗೆ ಕರ್ಡ್, ಬಿರಿಯಾನಿಗೂ ಅಷ್ಟೇ ಕರ್ಡ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಇದಕ್ಕೆ 1/2 ಟೇಬಲ್ ಸ್ಪೂನ್ಸ್ ಆಫ್ ಕರ್ಡ್ ಆ್ಯಡ್ ಮಾಡ್ತಿದ್ದೀನಿ. ನಾನು ಸ್ವಲ್ಪನೇ ಕರ್ಡ್ ಆ್ಯಡ್ ಮಾಡೋದು, ಸ್ವಲ್ಪ ಹಾಕಿ ಸಾಕು. ಗರಂ ಮಸಾಲ 1/2 ಟೇಬಲ್ ಸ್ಪೂನ್ಸ್ ಆಫ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ಸ್ ಆಫ್ ಬಿರಿಯಾನಿ ಮಸಾಲ ಎಲ್ಲ 1/2 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ಜಾಸ್ತಿ ಹಾಕಿದ್ರೂ ಸ್ಪೈಸಸ್ ಒಂಥರ ಸ್ಮೆಲ್ ಬಂದುಬಿಡುತ್ತೆ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇದಕ್ಕೆ ನಾವು 2 ಗ್ಲಾಸಸ್ ಆಫ್ ರೈಸ್ ಆ್ಯಡ್ ಮಾಡ್ತಿದ್ದೀವಿ, ಅದಕ್ಕೆ 4 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೋತೀವಿ. ನಾವು ಬುಲ್ಲೆಟ್ ರೈಸ್ ಹಾಕೋದು, ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಬಾಸ್ಮತಿ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ, ನಾವು ಬಾಸ್ಮತಿ ರೈಸ್ ಅಷ್ಟು ಯೂಸ್ ಮಾಡಲ್ಲ. ಅದಕ್ಕೆ ಇದನ್ನು ಚೆನ್ನಾಗಿ ಒನ್ಸ್ ಮಿಕ್ಸ್ ಮಾಡೋಣ. ಸಾಲ್ಟ್ ಇದೆಯಾ ಇಲ್ವಾ ಅಂತ ಇವಾಗಲೇ ಚೆಕ್ ಮಾಡ್ಕೋಬೇಕು. ಯಾವಾಗಲೇ ಈ ಥರ ವಾಟರ್ ಹಾಕೋವಾಗ ಸಾಲ್ಟ್ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗಲೇ ರೈಸಿಗೆ ಚೆನ್ನಾಗಿ ಹಿಡಿಯೋದು. ಅದಕ್ಕೆ ಇದೊಂದು ಟಿಪ್ಪು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡಿ 1 ಟೇಬಲ್ ಸ್ಪೂನ್ಸ್ ಆಫ್ ಗೀ ಆ್ಯಡ್ ಮಾಡೋಣ. ಗೀ ಆ್ಯಡ್ ಮಾಡೋದ್ರಿಂದ ಕುಷ್ಕ ಫ್ಲೇವರ್ ಸೂಪರಾಗಿರುತ್ತೆ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಕೂಗ್ಸೋಣ. ಇದಕ್ಕೆ ಸೈಡ್ ಡಿಶ್ಶು ಮೊಸರು ಬಜ್ಜಿ ಆಗಲಿ ಮತ್ತು ಯಾವುದಾದ್ರೂ ಚೇರ್ವನ್ನು ಮಾಡ್ಕೋಬೋದು, ಸೂಪರಾಗಿರುತ್ತೆ. ನಾವು ಮೊಸರು ಬಜ್ಜಿ ಮಾಡಿ ಸೈಡ್ ಡಿಶ್ಶಾಗಿ ತಿಂತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ಪ್ಲೀಸ್ ಗಾಯ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್.